ಏನಕ್ಕೆ ಸೇರಬೇಕಾಯಿತು, ಏನಕ್ಕಾಗಿ ಪತ್ರಿಕಾಗೋಷ್ಠಿ ಕರಿಬೇಕಾಯಿತು ಅಂತ ಹೇಳೋದನ್ನ ಮೊದಲನೇದಾಗಿ ನಾನು ಹೇಳ್ತೇನೆ. ಈ ಹಿಂದೆ ಸುಮಾರು 30 ವರ್ಷಗಳ ಹಿಂದೆ ಇಲ್ಲಿ ಒಂದು ದೇವಸ್ಥಾನ ಚಿಕ್ಕದಾಗಿತ್ತು. ಅದೇ ದೇವಸ್ಥಾನನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಈ ಚಂದಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಚಂದಾಪುರದವರು, ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಮಲ್ಲಣ್ಣವರು ಅಂತ ಇದ್ದರು. ಮಲ್ಲಣ್ಣ, ಲಕ್ಷ್ಮಣ ರೆಡ್ಡಿ ಚಂದಾಪುರ, ಗಿಡ್ಡಪ್ಪ ಚಂದಾಪುರ, ನಾರಾಯಣಪ್ಪ ಲಕ್ಷ್ಮೀಸಾಗರ, ಮುನ್ಸ್ವಾಮಿ ಹಳೆ ಚಂದಾಪುರ, ಹಳ್ಳೆಳ್ಳಪ್ಪ ಇಗ್ಲೂರು, ಎಂ ಸುಂಕಾರೆಡ್ಡಿ ಅವರು ಹಳೆ ಚಂದಾಪುರ, ಇವ್ರ ಜೊತೆ ಇನ್ನು ಸುಮಾರು ಜನ ಸೇರಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಪ್ರಯತ್ನಗಳು ಪಟ್ಟು ಇಲ್ಲೊಂದು ದೇವಸ್ಥಾನ ಶುರು ಮಾಡಿದರು. ಶುರು ಮಾಡಿ 1996-97ರಲ್ಲಿ, ಆಗ 2001ರಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ. ಎಲ್ಲರ ಶ್ರಮ, ಆ ಕಾಲದಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂದರೆ ತುಂಬ ಕಷ್ಟ ಇತ್ತು. ಇವರೆಲ್ಲರ ಶ್ರಮದಿಂದ ಒಂದು ದೇವಸ್ಥಾನ ಆಗಿತ್ತು ಇಲ್ಲಿ. ಇದಾದಮೇಲೆ ಶನಿವಾರ ದೇವಸ್ಥಾನ ಕಟ್ಟಿದ ಮೇಲೆ ಅದಕ್ಕೆ ಪ್ರತಿ ಶನಿವಾರ ಪೂಜೆ ಆಗಬೇಕು, ಪ್ರತಿದಿನ ಅಭಿಷೇಕ ಆಗಬೇಕು. ಹೀಗೆ ದೇವಸ್ಥಾನ ನಡ್ಕೊಂಡು ಬರ್ತಾಯಿತ್ತು ಭಕ್ತಾದಿಗಳ ಸಹಾಯದಿಂದ. ಹಾಗೆ ನಮ್ಮ ಕೃಷ್ಣಾರೆಡ್ಡಿಯವರು, ರಾಮೇಗೌಡರು ಇವರೆಲ್ಲ ಸೇರಿ ನಾವು ಯಾಕೆ ಸ್ವಲ್ಪ ಅನ್ನಪ್ರಸಾದ ಮಾಡಬಾರ್ದು ಅಂತೇಳಿ ಆ ಕಾಲದಲ್ಲೇ 5-5 kg ಅನ್ನಪ್ರಸಾದ ಮಾಡಿ ಶನಿವಾರ ಶುರು ಮಾಡಿದ್ರು. ಅದಾದಮೇಲೆ ವೆಚ್ಚಗಳು ಹೆಚ್ಚಿಗೆ ಬರ್ತಾಯಿತ್ತು. ಈ ವೆಚ್ಚಗಳು ಹೆಚ್ಚಿಗೆ ಬರ್ತಾ ಇದ್ದಾಗ ಇದೇ ರೀತಿ ನಮ್ಮ ಅಶ್ವತ್ಥಮ್ಮನವರು ಚೇರ್ಮನ್ರಾಗಿದ್ದಾಗ, ಆಗ ಅಶ್ವತ್ಥಮ್ಮನವ್ರ ಹತ್ರ ಕೂತ್ಕೊಂಡು ಮಾತನಾಡಿದಾಗ ಇಡೀ ಕಮಿಟಿ ಒಪ್ಕೊಂತು, ಆಯಿತು ದೇವಸ್ಥಾನಕ್ಕೆ ಒಂದಷ್ಟು ಜಾಗ ನಾವು ಪಂಚಾಯಿತಿಯಿಂದ ಕೊಡೋಣ ಅಂಥೇಳಿ ಆವತ್ತು 2000 ಇಸ್ವಿಯಲ್ಲಿ ನಮಗೆ ಈ ಜಾಗ 11-4 ಗೈರು ಹಾಜರಿ 11 ಹಾಜರಿ ಮಾಡಿ ಒಂದು ರೆಸಲ್ಯೂಷನ್ ಮಾಡಿಕೊಡ್ತಾರೆ ನಮಗೆ. ಅದರ ಅಳತೆ ಅವತ್ತೇ ಒಂದು ಕತೆ ಕೊಡ್ತಾರೆ, 65ಕ್ಕೆ 100 ಅಡಿ ಇಷ್ಟು ಜಾಗ ನೀವು ದೇವಸ್ಥಾನಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ. ಈ ಜಾಗದಲ್ಲಿ ನಾವು ಒಂದು 3 ಅಂಗಡಿ ಕಟ್ಟಿಬಿಟ್ಟು ಒಂದಷ್ಟು ಬಾಡಿಗೆ ತೆಗೆದುಕೊಂಡು ದೇವಸ್ಥಾನ ನಡೆಸೋಣ, ತುಂಬ ಖರ್ಚುಗಳು ಬರ್ತಾಯಿತ್ತು ಅಂತೇಳಿ ಶುರು ಮಾಡಿದಾಗ ಭಕ್ತಾದಿಗಳು ಅದಕ್ಕೂ ಮುಂದೆ ಬಂದರು. ಆ ಭಕ್ತಾದಿಗಳ ನೆರವಿನಿಂದ ಒಂದು ಫ್ಲೋರ್ ಕಟ್ತೀವಿ. ಒಂದು ಫ್ಲೋರ್ ಕಟ್ಟಿ ಅದರಲ್ಲಿ ಬಂದಿದ್ದ 1500 ರೂಪಾಯಿ ಬಾಡಿಗೆ ಕೊಡ್ತೀವಿ. ಫಸ್ಟ್ 2004ರಲ್ಲಿ 1500 ರೂಪಾಯಿ ಮೊದಲು ಬಾಡಿಗೆ ಕೊಡ್ತೀವಿ. ಅದು ಶುರು 1750 ರೂಪಾಯಿ. ಅದಾದಮೇಲೆ ಒಂದು 3-4 ವರ್ಷ ನಡ್ಕೊಂಡು ಬಂದಮೇಲೆ ಮೇಲ್ಗಡೆ ಇನ್ನೊಂದು 3 ಅಂಗಡಿ ಹಾಕ್ತೀವಿ. ಅದು 1500 ರೂಪಾಯಿ ಬಾಡಿಗೆ ಕೊಡ್ತೀವಿ. ಒಟ್ಟು 12,500 ರೂಪಾಯಿ ಬಾಡಿಗೆ ಬರ್ತಾಯಿತ್ತು ತಿಂಗಳಿಗೆ. ಅದೇ ದೇವಸ್ಥಾನದ ಖರ್ಚು ಒಂದು ತಿಂಗಳಿಗೆ 35,000 ರೂಪಾಯಿ ಬರ್ತಾಯಿತ್ತು. ದೇವಸ್ಥಾನದಲ್ಲಿ ಖರ್ಚು ವೆಚ್ಚಗಳೆಲ್ಲನೂ ಅಲ್ಲಿಗೂ ಭಕ್ತಾದಿಗಳಿಂದನೂ ಪ್ರತಿ ಶನಿವಾರ ಒಂದಷ್ಟು ಹಣ ಕ್ರೋಢೀಕರಣ ಆಗ್ತಾಯಿತ್ತು. ಇದರಲ್ಲೇ ದೇವಸ್ಥಾನ ನಡೆಸ್ಕೊಂಡು ಬರ್ತಾಯಿದ್ವಿ. ನಾವು ಶ್ರಾವಣ ಶನಿವಾರಗಳಲ್ಲಿ 4 ಶನಿವಾರ ವಿಜೃಂಭಣೆ ಮಾಡ್ತೀವಿ. ಆಮೇಲೆ ಶನೇಶ್ವರ ಜಯಂತಿ ಮಾಡ್ತೀವಿ. ವಾರ್ಷಿಕೋತ್ಸವ ಮತ್ತು ಲಕ್ಷದೀಪೋತ್ಸವ ತುಂಬ ಒಂದು ಹಬ್ಬದ ರೀತಿ ವಾತಾವರಣದಲ್ಲಿ ಮಾಡ್ತಾಯಿದ್ದೀವಿ ಆವತ್ತಿನಿಂದನೂ. ಈ ರೀತಿ ಮಾಡ್ಕೊಂಡು ಬರ್ತಾಯಿದ್ದಾಗ ಒಂದು ಸಲ ವಾರ್ಷಿಕೋತ್ಸವ ಮತ್ತು ಇದು ಲಕ್ಷದೀಪೋತ್ಸವ ಇಲ್ಲಿ ಪೆಂಡಾಲ್ ಹಾಕ್ಕೊಂಡಿದ್ವಿ. ಈ ಚಿವಟಿರೋ ಜಾಗದಲ್ಲಿ ದೊಡ್ಡ ಪೆಂಡಾಲ್ ಹಾಕ್ಕೊಂಡು ಮಾಡ್ತಾಯಿದ್ವಿ. ಒಂದು 1000 ಜನ ಊಟ ಮಾಡ್ತಾಯಿದ್ರು. ಮಧ್ಯಾಹ್ನ ಮಳೆ ಬಂದುಬಿಡ್ತು, ದೊಡ್ಡ ಮಳೆ. ಈ ಮಳೆ ಬಂದಾಗ ನಮಗೆ ಪೆಂಡಾಲಲ್ಲಿ ನೀರು ಸುರಿದ್ಬಿಟ್ಟು ತುಂಬ ಗಲೀಜಾಯಿತು. ಆವತ್ತು ಅಲ್ಲಿದ್ದ ಭಕ್ತಾದಿಗಳೆಲ್ಲ ನಾವು ಇಲ್ಲಿ ಯಾಕೆ ಒಂದಷ್ಟೆಲ್ಲ ಶೀಟ್ ಹಾಕ್ಕೋಬಾರ್ದು ಇಲ್ಲಿ ಅಂತೇಳಿ ಪ್ರಯತ್ನ ಪಟ್ಟಾಗ ಆವಾಗ ಈ ಜಾಗದಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ನಾವು ರಾಮೇಗೌಡರು ನಾವೆಲ್ಲ ಕಮಿಟಿಯಲ್ಲಿ ಮಾತನಾಡಿದಾಗ ಆಲದ ಮರನ ಏನು ಮಾಡಬೇಕು ಅಂತ ಕೇಳಿದಾಗ ಆಲದ ಮರ ಒಣಗಿಬಿಟ್ಟಿತ್ತು. ರಾಮೇಗೌಡರು ತಹಶೀಲ್ದಾರನ್ನ ಕರ್ಕೊಬಂದರು. ರಾಘವೇಂದ್ರ ಅಂತ ಅವತ್ತು ತಹಶೀಲ್ದಾರರು ಬಂದು ಈ ಮರ ಒಣಗಿದೆ ಅಂತೇಳಿ ಆರ್ಡ್ರ್ ಮಾಡಿ ಮರ ತೆಗೆಸೋದಕ್ಕೆ ಆರ್ಡ್ರ್ ಮಾಡಿದ್ರು. ಮರ ತೆಗೆದಿದ್ದಾಯಿತು. ಇಲ್ಲಿ ಶೀಟ್ ಹಾಕಬೇಕು ಅಂತ ಶುರು ಮಾಡಿದ್ವಿ. ಒಂದಷ್ಟೆಲ್ಲ 2 ಫ್ಲೋರ್ ಕಟ್ಕೊಂಡ್ವಿ. ಈ 2 ಫ್ಲೋರಲ್ಲೂ ನಮ್ಮದು ಅನ್ನದಾನ ನಡೀತಾ ಇದೆ ಅವತ್ತಿಂದ ಇವತ್ತವರೆಗೂ.
ಅದೇ ರೀತಿ ಸೆಂಟ್ರಲ್ ರಜಾ ಇರೋ ದಿವಸ ಯಾಕೆ ಯಾರಿಗಾದ್ರೂ ಸ್ವಲ್ಪ ಬಾಡಿಗೆ ಕೊಡೋಣ ಅಂತೇಳಿ ಬರೀ 10,000 ರೂಪಾಯಿ ಬಾಡಿಗೆ ಕೊಡ್ತಾಯಿದ್ವಿ. 10,000 ರೂಪಾಯಿ ಬಡವರು ಬಗ್ಗರು ಎಲ್ರಿಗೂ ಮದುವೆಗಳು ಮಾಡ್ಕೊಳ್ಳೋದಕ್ಕೆ, ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ. ಅದು ಬಿಟ್ಟು ಜಾತಿ ಕಾರ್ಯಕ್ರಮ, ಸಂಘ ಸಂಸ್ಥೆಗಳ ಕಾರ್ಯಕ್ರಮ, ಮಹಿಳಾ ಸಂಘಗಳ ಕಾರ್ಯಕ್ರಮ ಯಾರ ಹತ್ರ 1 ರೂಪಾಯಿ ಕಾಸು ಎತ್ಕೊಳ್ತಾ ಇರಲಿಲ್ಲ. ಸುಮಾರು ನಮ್ಮ ಚಿನ್ನಪ್ಪನವ್ರಿಗೂ ಗೊತ್ತು, ಅವರು ಸುಮಾರು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಕ್ಲೀನಿಂಗ್ ಸಮೇತ ನಾವೇ ಮಾಡ್ಕೊಡ್ತಾ ಇದ್ವಿ. ಎಲ್ಲರೂ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಇದ್ವಿ. ನಾವೆಲ್ಲೂ ಇದರಿಂದನೇ ಸಂಪಾದನೆ ಮಾಡಬೇಕಂತಿಲ್ಲ, ಬಿಡುವಿರುವಾಗ ನಾವು ಕೊಡ್ತಾಯಿದ್ವಿ. ಇದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ರೆ ಅದರಿಂದ ಇನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ನಾವು ನಮಗೆ ಈ ಖಾತೆ ಆದ ತಕ್ಷಣ ನಾವೇನು ಮಾಡಿದ್ವಿ, 2003ರಲ್ಲಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡ್ತೀವಿ. 2003ರಲ್ಲಿ ಟ್ರಸ್ಟ್ ರಿಜಿಸ್ಟರ್ ಮಾಡ್ತೀವಿ. ಈ ಟ್ರಸ್ಟಲ್ಲಿ ಚಂದಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮದಲ್ಲಿ ಒಬ್ಬೊಬ್ಬರನ್ನ ಟ್ರಸ್ಟಲ್ಲಿ ಇಟ್ಕೊಂಡು, ಈ ಚಂದಾಪುರದಲ್ಲಿ ಮಾತ್ರ ಒಬ್ಬರು ಹೆಚ್ಚಿಗೆ ಇರ್ತಾರೆ. ಆವತ್ತು ಟ್ರಸ್ಟಲ್ಲಿದ್ದವರು ಮಲ್ಲಣ್ಣವರ ಅಧ್ಯಕ್ಷರು, ನಾರಾಯಣ ರೆಡ್ಡಿ ಅವರು ರಾಮಸಾಗರ ಇವರು ಖಜಾಂಚಿಗಳು, ನಾಗರಾಜ ರೆಡ್ಡಿ ನಾನು ಕಾರ್ಯದರ್ಶಿ, ರಾಮೇಗೌಡರು ಉಪಾಧ್ಯಕ್ಷರು, ಎಲ್ ಕೃಷ್ಣಾರೆಡ್ಡಿ ಅವರು ಸದಸ್ಯರು, ಈ ನಮ್ಮ ಇಗ್ಲೂರು ಕೃಷ್ಣಾರೆಡ್ಡಿ ಅವರೊಬ್ಬರು ಸದಸ್ಯರು, ವೆಂಕಟೇಶ್ ಈಲಲ್ಗಿ ಒಬ್ಬರು ಸದಸ್ಯರು, ರಾಮಪ್ಪ ಸದಸ್ಯರು ಮತ್ತು ಜಯರಾಮ್ ಮನೆಯವರು ಅವ್ರ ಸದಸ್ಯರು. ಇಷ್ಟು ಜನ 9 ಜನ ಸದಸ್ಯರಾಗಿ ರಿಜಿಸ್ಟರ್ ಮಾಡ್ತೀವಿ. ಆವತ್ತಿನ ದಿವಸ ಈ ಪ್ರಮುಖರು ನಮ್ಮ ಜೊತೆಯಲ್ಲಿ ಇರಬೇಕು ಅಂತೇಳಿ ಜಿ ವೆಂಕಟರಾಮರೆಡ್ಡಿ, ಬುಳ್ಳಾರೆಡ್ಡಿ ಅವರು ವೆಂಕಟರಾಮರೆಡ್ಡಿ ಬನಹಳ್ಳಿ, ಎಲ್ ರವೀಂದ್ರಯ್ಯ ರಾಮಸಾಗರ, ರವಿ ರಾಮಸಾಗರ, ವಿ ನಾಗೇಶ್ ಕಿತ್ಕನಹಳ್ಳಿ, ಕೆ ಎಚ್ ರವಿಕುಮಾರ್ ಕೋನಪ್ನಗರ ರವಿ ಅಂತೇಳಿ ತುಂಬ ಭಕ್ತರವರು, ಅವ್ರನ್ನ ಇಟ್ಕೊಂಡಿದ್ದೀವಿ. ಎನ್ ಕೇಶವರೆಡ್ಡಿ ಲಕ್ಷ್ಮೀಸಾಗರ. ಅದೇ ರೀತಿ ಈ ದೇವಸ್ಥಾನಕ್ಕೆ ಆಜೀವ ಸದಸ್ಯರಾಗಿ ಮುನ್ನಂಜಪ್ಪನವರು ಅಂದರೆ ಹಳೆ ಚಂದಾಪುರ ವರ್ಷಿಗರ ಫ್ಯಾಮಿಲಿ ಅವರವರು, ಮುನ್ನಂಜಪ್ಪ ಅಂತ ಬೆಂಗಳೂರಲ್ಲಿದ್ದರು ಅವರು, ಮತ್ತು ಕೃಷ್ಣಾರೆಡ್ಡಿ ಕಾಚಿನಾಗನಹಳ್ಳಿ ಕೃಷ್ಣಾರೆಡ್ಡಿ ಮತ್ತು ಮಕ್ಕಳು ಅಂದರೆ ಆರ್ ಕೆ ಅವರು, ಅಶ್ವಥಮ್ಮನವರು, ವೆಂಕಟರಾಮರೆಡ್ಡಿ ಎಳಬಂಸಂದ್ರ, ಎನ್ ರಾಮಕೃಷ್ಣ ಚಂದಾಪುರ, ಇವರಿಷ್ಟು ಜನ ಆಜೀವ ಟ್ರಸ್ಟಿಗಳಾಗಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡ್ತೀವಿ. ಆವತ್ತಿನಿಂದ ಟ್ರಸ್ಟ್ ರಿಜಿಸ್ಟರ್ ಮಾಡಿದವತ್ತಿಂದ ರಸೀತಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಏನೊಂದು ರಸೀತಿ ಆಗ್ತದೆ ಪ್ರತಿಯೊಂದನ್ನು ಇವತ್ತು ಆವತ್ತಿಂದ ಮಾಡಿರೋ ರಸೀದಿಗಳು ಹಿಂದ್ಗಡೆ ಇದೆ, ಟೇಬಲ್ ಮೇಲೆ ಇಟ್ಟಿದ್ದೀವಿ. ಒಂದು ರಸೀತಿ ಪುಸ್ತಕನೂ ಇವತ್ತಿನವರೆಗೂ ಕಳೆದಿಲ್ಲ, 24 ವರ್ಷ. ಅದಾದಮೇಲೆ ನೋಡಿ, ನಾವು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಮಾಡ್ತೀವಿ, ಪಾನ್ ಕಾರ್ಡ್ ಇದೆ, ಶನೇಶ್ವರ ಟೆಂಪಲ್ ಹೆಸರಲ್ಲಿ ಪಾನ್ ಕಾರ್ಡ್ ಇದೆ. ಅದಾದಮೇಲೆ ಪಂಚಾಯಿತಿ ಖಾತೆ ಆಗಿದೆ. ಅದಾದಮೇಲೆ ಮುನ್ಸಿಪಲ್ ಪುರಸಭೆ ಬಂದಮೇಲೆ ಪುರಸಭೆ ಖಾತೆ ಆಗಿದೆ. ಇಷ್ಟೆಲ್ಲ ಪತ್ರ ವ್ಯವಹಾರಗಳು ಇಟ್ಕೊಂಡಿದ್ದು ಪ್ರತಿ ಶನಿವಾರ ಆ ವಾರದಲ್ಲಿ ಎಷ್ಟು ಕಲೆಕ್ಷನ್ ಆಗ್ತದೆ ಆ ಖರ್ಚುಗಳನ್ನ ಕಳೆದು ಸಂಜೆ ಇಷ್ಟಾಗಿದೆ, ಇಷ್ಟು ಉಳಿದಿದೆ, 100 ರೂಪಾಯಿಗಳಲ್ಲಿ 200 ರೂಪಾಯಿಗಳಲ್ಲಿ ಸೋಮವಾರ ಬೆಳಗ್ಗೆ ಕೆನರಾ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಕೆನರಾ ಬ್ಯಾಂಕ್ ಖಾತೆಗೆ ಹೋದರೆ ನೋಡಿ, ಅದು ನಮ್ಮದು ಚೆಕ್ ಬುಕ್, ಕರೆಂಟ್ ಅಕೌಂಟು, ಇದು ಚೆಕ್ ಬುಕ್. 20 ವರ್ಷಗಳಲ್ಲಿ ನಾವು ಎಷ್ಟು ನಮ್ಮ ಕಾಸು ಉಳಿದಿದೆ ಅನ್ನೋದಲ್ಲ, ನಾವು ಡ್ರಾ ಮಾಡಿರೋದೇ 12 ಚೆಕ್. 20 ವರ್ಷದಲ್ಲಿ 12 ಚೆಕ್ ನಾವು ಡ್ರಾ ಮಾಡಿರೋದು ಇದುವರೆಗೂ. ಯಾಕಂದರೆ ಇಲ್ಲಿ ಕಾಸು ಉಳಿಯೋದಿಲ್ಲ ನಮ್ಗೆ. ಇಲ್ಲಿ ಕಾಸು ಆ ವಾರದಲ್ಲೂ ಶಾರ್ಟೇಜ್ ಬರ್ತಾಯಿದೆ ಕಾಸು. ಯಾರೋ ದಾನಿಗಳು ಎಲ್ಲೋ 5,000, 20,000, 50,000 ಹೆಚ್ಚಿಗೆ ಕೊಟ್ಟಾಗ ಒಂದು 10-20,000 ಉಳಿತದೆ, ಅದು ಮಾತ್ರ ಬ್ಯಾಂಕ್ ಹೋಗುತ್ತೆ. ಅದು ವಾರ್ಷಿಕೋತ್ಸವದಲ್ಲಿ ಶ್ರಾವಣ ಶನಿವಾರಗಳಲ್ಲಿ ಮತ್ತೆ ವಾಪಸ್ ಅದನ್ನೇ ತೆಗೆದುಕೊಂಡು ಖರ್ಚು ಮಾಡ್ತೀವಿ. ನೋಡಿ, ಈಗ ಶ್ರಾವಣ ಶನಿವಾರಗಳು ನಡೀತಾ ಇದೆ. ಒಂದು ವಾರಕ್ಕೆ 2,30,000 ರೂಪಾಯಿ ಒಂದು ವಾರಕ್ಕೆ ಖರ್ಚಾಗ್ತಾಯಿದೆ ಶ್ರಾವಣ ಶನಿವಾರದಲ್ಲಿ. ನಮಗೆ ಇಲ್ಲಿ ಕ್ರೋಢೀಕರಣ ಆಗೋದು 1,10,000 ರೂಪಾಯಿ ಕ್ರೋಢೀಕರಣ ಆಗ್ತದೆ. ಇನ್ನು 1,20,000 ರೂಪಾಯಿ ನಾವು ಬ್ಯಾಂಕಿಂದ ಹಳೆ ದುಡ್ಡನ್ನು ತಂದು ಇಲ್ಲಿ ನಾವು ಶ್ರಾವಣ ಶನಿವಾರ ನಡೆಸಬೇಕಾಗುತ್ತದೆ. ಪ್ರತಿ ಶನಿವಾರ 500 kg ಅಕ್ಕಿ ಬೇಯುತ್ತೆ ಇಲ್ಲಿ. ಬೆಳಗ್ಗೆ 7 ಗಂಟೆಗೆ ಶುರುವಾದರೆ ರಾತ್ರಿ 7 ಗಂಟೆವರೆಗೂ ಅನ್ನದಾನ ನಡೀತಾ ಇರ್ತದೆ ಪ್ರತಿ ಶನಿವಾರ. 8,000ದಿಂದ 9,000 ಇಲ್ಲ 10,000 ಜನವರೆಗೂ ಜನ ಬರ್ತಾರೆ. ಈ ರೀತಿ ನಡ್ಕೊಂಬರ್ತಾ ಇರೋ ಟ್ರಸ್ಟ್ ಇದು. ಈ ರೀತಿ ನಡ್ಕೊಂಬರ್ತಾ ಇರೋವಾಗ ಕಳೆದ ವರ್ಷ ನಮಗೆ ಒಂದು ನೋಟಿಸ್ ಬರ್ತದೆ ನಾಡ ಕಚೇರಿಯಿಂದ. ಯಾರೋ ಒಬ್ಬರು ಈ ಥರ ಸಂತೆ ಬೀದಿಯಲ್ಲಿ ಅಂಗಡಿಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನೀವು ದೇವಸ್ಥಾನ ಕಟ್ಟಿದ್ದಾರೆ, ಇದಕ್ಕೆ ನಿಮ್ದೇನಾದರೂ ಅಬ್ಜೆಕ್ಷನ್ ಇದೆಯಾ, ನೀವೇ ದೇವಸ್ಥಾನದವ್ರೆ ಅಂತೇಳಿ ಫೋನ್ ಬರ್ತದೆ. ಆ ರೀತಿ ಬಂದಾಗ ಹೌದು ಸರ್ ನಾವೇ ದೇವಸ್ಥಾನದ ಕಡೆಯವರು ಅಂತ ಹೇಳಿದಾಗ ನವೀನ್ ಅಂತ ಡೆಪ್ಟಿ ತಹಶೀಲ್ದಾರ್ ಬರ್ತಾರೆ. ಎಲ್ಲ ಜಾಗ ಎಲ್ಲನೂ ನೋಡಿ ಅವರು ನಿಮ್ಮ ಹತ್ರ ಏನಿದೆ ರೆಕಾರ್ಡ್ ಎತ್ಕೊಬನ್ನಿ ಅಂತಾರೆ ಆಫೀಸ್ಗೆ. ನಮ್ಮ ಹತ್ರ ಏನಿದೆ ಎತ್ಕೊಂಡೋಗಿ ತೋರಿಸ್ತೀವಿ, ರೆಕಾರ್ಡೆಲ್ಲ ಎತ್ಕೊಂಡೋಗಿ. ಅವತ್ತು ತೋರಿಸಿದಾಗ ಆಯಿತು, ನೀವು ಇದು ಮುನ್ಸಿಪಲಿಂದ ನಿಮ್ಗೆ ಕೊಟ್ಟಿದ್ದಾರೆ, ನಾವು ರೆವಿನ್ಯೂವ್ರು ಏನೂ ಮಾಡೋಕ್ಕಾಗೋದಿಲ್ಲ, ನನಗೆ ಬರ್ದಿರೋದಕ್ಕೆ ನಾನೊಂದು ರಿಪೋರ್ಟ್ ಮಾಡ್ತೀನಿ ಅಂತೇಳಿ ಅವ್ರು ರಿಪೋರ್ಟ್ ಮಾಡಿದಾಗ ಒಂದು ವಾರ ಆದಮೇಲೆ ರಿಪೋರ್ಟ್ ತಹಶೀಲ್ದಾರ್ ಕಳಿಸ್ತಾರೆ. ತಹಶೀಲ್ದಾರರು ಬೇರೆಯವ್ರು ಪ್ರೆಷರ್ ಮಾಡ್ತಾರೆ. ತಹಶೀಲ್ದಾರರು ನಮಗೆ ಫೋನ್ ಮಾಡ್ತಾರೆ, ಏನಪ್ಪ ನೀವು ಬಾಡಿಗೆಗಳು ಕೊಟ್ಕೊಂಡಿದ್ದಾರಂತೆ, ಅಂಗಡಿ ಚೌಲ್ಟ್ರಿ ಎಲ್ಲ ಅಂತ. ಸರ್ ಸಣ್ಣ ಬಾಡಿಗೆ ಕೊಟ್ಟಿರೋದು ನಿಜ ಸರ್, ಕೊಟ್ಕೊಂಡಿದ್ದೀವಿ ದೇವಸ್ಥಾನ ನಡೆಸೋದಕ್ಕೆ ಅಂತೇಳಿ. ಆಗ ನಾವು ಸ್ಥಳೀಯ ಶಾಸಕರನ್ನ ಭೇಟಿ ಮಾಡ್ತೀವಿ, ನಮ್ಮ ಸಂಸ್ಥೆಯವರು ಎಲ್ಲರೂ ಸೇರಿ.
ಶಾಸಕರನ್ನ ಭೇಟಿ ಮಾಡಿದಾಗ ಅವ್ರು ಮಾತನಾಡ್ತಾರೆ ಶಾಸಕರು, ತಹಶೀಲ್ದಾರ್ಗೆ ಮತ್ತು ಉಪ ತಹಶೀಲ್ದಾರ್ನ ಕರ್ಸ್ಕೊಂಡ್ಬಿಟ್ಟು ಏನಪ್ಪ ತಹಶೀಲ್ದಾರ್ಗಳಾಗಿ ನೀವು ದೇವಸ್ಥಾನಗಳಿಗೆಲ್ಲ ಯಾಕೆ ತೊಂದರೆ ಕೊಡ್ತೀರಾ, ಯಾಕೆ ನೀವು ದೇವಸ್ಥಾನಗಳಿಗೆಲ್ಲನೂ ಮಾತನಾಡೋಕೆ ಹೋದ್ರಿ ನೀವು ಅಂತ ಕೇಳ್ತಾರೆ. ಆವತ್ತು ಶಾಸಕರು ಅವ್ರು ಹೇಳ್ತಾರೆ, ಸರ್ ನಾವು ದೇವಸ್ಥಾನಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ಅಲ್ಲಿ ಅಂಗಡಿಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಸರ್, ಹಾಗೆ ಚೌಲ್ಟ್ರಿ ಕಟ್ಟಿದ್ದಾರೆ ಅಂತ. ಆಗ ಶಾಸಕರು ಹೇಳ್ತಾರೆ, ಆಯ್ತಪ್ಪ ಅವ್ರ ಅಂಗಡಿಗಳು ಚೌಲ್ಟ್ರಿ ನಿಲ್ಲಿಸ್ಬಿಡ್ತಾರೆ, ನೀವು ಯಾವುದೇ ರೀತಿ ದೇವಸ್ಥಾನಗಳಿಗೆ ತೊಂದರೆ ಕೊಡಬಾರ್ದು ತಾನೇಕಲ್ ತಾಲೂಕಲ್ಲಿ, ನೀವು ಆ ಥರ ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ. ಅವತ್ತು ಒಪ್ಕೊಳ್ತೀವಿ. ಒಪ್ಕೊಂಡ್ಮೇಲೆ ಅವತ್ತು ಮಾರನೇ ದಿವಸದಿಂದನೇ ಚೌಲ್ಟ್ರಿ ಬಾಡಿಗೆ ಕೊಡೋದು ನಿಲ್ಲಿಸ್ಬಿಟ್ವಿ. ಅದಾದಮೇಲೆ ಅಂಗಡಿ ಮಳಿಗೆಗಳನ್ನ ತೆರವು ಮಾಡಬೇಕಂದ್ರೆ ತಕ್ಷಣ ಮಾಡೋಕ್ಕಾಗೋದಿಲ್ಲ. ಅವರೆಲ್ಲ ಬಾಡಿಗೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಅವ್ರಿಗೆ 6 ತಿಂಗಳು ಟೈಮ್ ಕೊಟ್ಟಿವಿ. 6 ತಿಂಗಳು ಟೈಮ್ ಕೊಟ್ಟು ನೋಡಪ್ಪ ನೀವು ತೆರವು ಮಾಡಬೇಕು, ನಾವು ಯಾವುದೇ ರೀತಿ ಬಾಡಿಗೆ ಸಂಪಾದನೆ ಮಾಡಬಾರ್ದು ಅಂತ ನಾಡ ಕಚೇರಿಯಿಂದ ನಮಗೆ ಇದು ಬಂದಿದೆ, ಅದಕ್ಕೋಸ್ಕರ ನಾವು ತೆರವು ಮಾಡಬೇಕು, ನೀವು 6 ತಿಂಗಳು ಟೈಮ್ ಕೊಡ್ತೀವಿ ಅಂತ ಅವ್ರು 6 ತಿಂಗಳಿಂದಲೇ ಹೇಳಿದ್ವಿ. 6 ತಿಂಗಳಿಂದ ನಾವು ಬಾಡಿಗೆನೂ ತೆಗೆದುಕೊಳ್ಳಿಲ್ಲ, ನೀವು ಖಾಲಿ ಮಾಡಬೇಕಂತ ಹೇಳಿದ್ವಿ. ಅದೇ ರೀತಿ ಕಳೆದ 1 ವಾರದಿಂದ ಒಂದು ಸಭೆ ಸೇರಿದ್ವಿ. 1-8 ಇಲ್ಲೇ ಸಭೆ ಸೇರಿ ಸುಮಾರು ಎಷ್ಟು 108 ಜನ ಸಾರ್ವಜನಿಕರಿದ್ದರು. ನಮ್ಮ ಕಮಿಟಿಯವರಿದ್ವಿ. ಕಮಿಟಿಯವರಿದ್ದಾಗ ಇದೇ ರೀತಿ ಎಲ್ಲ ಈ ಥರ ಅಂಗಡಿಗಳನ್ನ ನಾವು ತೆರವುಗೊಳಿಸಿ ಅದನ್ನು ಖಾಲಿ ಜಾಗನ ಬರೀ ದೇವಸ್ಥಾನಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನಾವು ಬೇರೆ ಇದರಲ್ಲಿ ಏನು ಬಾಡಿಗೆಗಳು ಮಾಡಬಾರ್ದು ಅಂತೇಳಿ ನಿರ್ಣಯ ಮಾಡಿದ್ವಿ ಸಮಿತಿಯಲ್ಲಿ. ಸರ್ಕಾರದ ರೂಲ್ ಪ್ರಕಾರ ನಾವು ಬಾಡಿಗೆಗಳು ಬೇಡ ಅಂಥೇಳಿ ಮಾಡಿಬಿಟ್ಟು ಅವರು 1 ವಾರದಲ್ಲಿ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು. 10ನೇ ತಾರೀಕು 9:10ಕ್ಕೆ ಖಾಲಿ ಆಯಿತು ಎಲ್ಲರದ್ದು. ಖಾಲಿ ಆದಮೇಲೆ ಆವತ್ತಿಂದನೇ 10ನೇ ತಾರೀಕು 11ನೇ ತಾರೀಕಿಂದ ಶುರು ಮಾಡಿ ಎಲ್ಲ ಡೆಮಾಲಿಷಿಂಗ್ ಶುರು ಮಾಡಿದ್ದೀವಿ, ನಡೀತಾ ಇದೆ. ನಮ್ಮ ಉದ್ದೇಶ ಸುಮ್ಮನೆ ಮೊನ್ನೆ ಯಾರೋ ದೇವಸ್ಥಾನದ ಬಗ್ಗೆ ಪಾಪ ಅವ್ರಿಗೆ ಅರಿವು ಕಡಿಮೆ, ನೇರವಾಗಿ ಬಂದು ಕೇಳಿದರೆ ನಾವು ಪ್ರತಿ ಲೆಕ್ಕ ಹೇಳ್ತಾ ಇದ್ವಿ. ನೀವು ದೇವಸ್ಥಾನದಲ್ಲಿ ಅಂಗಡಿಗಳ ಮಡಿಗಳನ್ನು ಹೊಡೆದಾಗ್ತಾ ಇದ್ದೀರಾ, ಗೊತ್ತಿಲ್ದಿರ ನಮಗೆ ಅಂತೇಳಿ ಅವ್ರಿಗೆ. ಅದಕ್ಕೆ ನಾನು ತಿಳುವಳಿಕೆ ನಮ್ಮ ಹತ್ರ ಬಂದಿದ್ದರೆ ನಮ್ಮ ಹತ್ರ ಗೊತ್ತಿತ್ತು, ನಾವು ಹೇಳೋದು ಗೊತ್ತಿತ್ತು ನಮಗೆ. ಅದಕ್ಕೋಸ್ಕರ ಅಪಪ್ರಚಾರಗಳೆಲ್ಲೂ ಬರಬಾರ್ದು. ನಾವು 1 ರೂಪಾಯಿ ದೇವಸ್ಥಾನದಿಂದ ಆಚೆಗೆಲ್ಲೂ ಹೋಗೋದಿಲ್ಲ. 100 ರೂಪಾಯಿಗಿಂತ ಒಳಗಡೆ ಬರೋ ಕಾಸನ್ನ ಉಂಡಿಗೆ ಹಾಕ್ಸ್ತೀವಿ. 100 ರೂಪಾಯಿಯಿಂದ ರಸೀತಿ ಆಗುತ್ತೆ. ಇವತ್ತು ನೀವು ನೋಡಿ, ಹಿಂದ್ಗಡೆ ಬುಕ್ ಇಟ್ಟಿದ್ದೀನಿ ಮತ್ತು ಪ್ರಸಿದ್ಧಿ ಪುಸ್ತಕಗಳಿಟ್ಟಿದ್ದೀನಿ. 25 ವರ್ಷದ ರಸೀತಿ ಪುಸ್ತಕ. ಯಾವ ದೇವಸ್ಥಾನದಲ್ಲೂ ನೀವು ಅಷ್ಟು 25 ವರ್ಷದ ರೆಕಾರ್ಡ್ ನಿಮ್ಗೆ ಹುಡುಕಿದ್ರೆ ಸಿಗೋದಿಲ್ಲ. ನೋಡಿ, ಈ ಪುಸ್ತಕಗಳಲ್ಲಿ ನಾನು ಆವತ್ತು ಬಾಡಿಗೆ 2004ರಲ್ಲಿ ಅಂಗಡಿ ಬಾಡಿಗೆ ಕೊಟ್ಟಿರೋದು. ಆವತ್ತು ಅಂಗಡಿಗೆ ಬಾಡಿಗೆಗೆ ಬಂದವ್ರು ಯಾರು? ದೊಡ್ಡಗಡ ಸುಬ್ಬಣ್ಣವ್ರ ಹರೀಶು, ನೆರ್ಲೂರು ಪ್ರಭು, ರಾಮಸಾಗರದ ಮುರಳಿ, ಎಲ್ಲ ಇಂಥವ್ರು ಆವತ್ತು ಬಂದವರು. ಆವತ್ತಿಂದ ಇವತ್ತಿನವರೆಗೂ ಯಾವತ್ತು ಎಷ್ಟೆಷ್ಟು ಬಾಡಿಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಲೆಕ್ಕ ಇದೆ, ನಮ್ಮ ಹತ್ರ ರಸೀತಿ ಇದೆ. ಪ್ರತಿಯೊಂದಕ್ಕೂ ಲೆಕ್ಕಗಳು ಯಾರು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಯಾಕಂದರೆ ಈ ಸಾರ್ವಜನಿಕರಣ 100 ರೂಪಾಯಿ ಕೊಟ್ಟವರು ನನ್ನ ದುಡ್ಡು ಏನಾಗಿದೆ ನಿಮ್ಮ ದೇವಸ್ಥಾನದಲ್ಲಿ ಅಂತ ಕೇಳೋ ಹಕ್ಕಿದೆ. ಅದಕ್ಕೋಸ್ಕರ ನಾನು ಈ ಹಿಂದೆ ಒಂದು 15 ವರ್ಷದ ಹಿಂದೆ ಇದೇ ರೀತಿ ಒಂದು ಸಲ ನಾನು ಹೇಳಿದ್ದೆ ಸಾರ್ವಜನಿಕವಾಗಿ, ಈ ದೇವಸ್ಥಾನದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಇವತ್ತು ಅದನ್ನು ಸಾರ್ವಜನಿಕವಾಗಿ, ಯಾಕಂದರೆ ಇದು 1 ರೂಪಾಯಿನೂ ಬಡವರು 100 ರೂಪಾಯಿ ಕೊಟ್ಟಿರ್ತಾರೆ, 1000 ಕೊಟ್ಟಿರ್ತಾರೆ, ಎಲ್ರಿಗೂ ಹಕ್ಕಿದೆ ಹೇಳೋದಕ್ಕೆ. ಅದನ್ನು ನಾನು ಕ್ಲಾರಿಫೈ ಮಾಡಬೇಕು ಅಂತೇಳಿ ಇವತ್ತು ಎಲ್ಲರ ಮುಂದೆ ಕ್ಲಾರಿಫೈ ಆಗಬೇಕು. ಮತ್ತು ಯಾವುದೇ ರೀತಿ ಇನ್ನು ಮುಂದೆ ನಾವು ಈ ಚೌಲ್ಟ್ರಿನ ಯಾರಿಗೂ ಬಾಡಿಗೆ ಕೊಡೋದಿಲ್ಲ, ಕೊಟ್ಟೂ ಇಲ್ಲ. 1 ವರ್ಷ ಆಯಿತು. ಈಗ ಅಂಗಡಿ ಮಳಿಗೆಗಳನ್ನ ತೆರವು ಮಾಡಿ ಕಾಂಪೌಂಡ್ ಹಾಕ್ಕೊಳ್ತೀವಿ, ದೇವಸ್ಥಾನದ ಉಪಯೋಗಿಸ್ಕೊಳ್ತೀವಿ. ನಮ್ಮದು ಅವತ್ತು ನಮಗೆ ಖಾತೆ ಕೊಟ್ಟಿದ್ದಾರೆ, ಇದರಿಂದ 1 ಅಡಿ ನಾವು ಆಚೆ ಹೋಗೋದಿಲ್ಲ. ಇಷ್ಟರಲ್ಲಿ ಮಾತ್ರ ನಾವು ಇವತ್ತು ದೇವಸ್ಥಾನ ನಡೆಸೋದು ತುಂಬ ಕಷ್ಟ ಆಗ್ತದೆ. ಇಲ್ಲಿಂದ ಆಚೆ 2 ಕಡೆ ಬಾಡಿಗೆ ಇಲ್ಲ ಅಂದ್ರೂ ನಮ್ಮ ಸ್ನೇಹಿತರುಗಳ ಹತ್ರ ಹಿಂಗೆ ಎಲ್ಲ ನಮ್ಮ ಕಮಿಟಿಯಲ್ಲಿ ಮಾತನಾಡಿದಾಗ, ಜನ ಇದ್ದಾರೆ ನಮಗೆ, ಯಾರು ಬಾಡಿಗೆ ಬೇಡ ಅಂತ ಹೇಳಿದ್ರು ಪರವಾಗಿಲ್ಲ, ಜನ ಇಟ್ಕೊಂಡು ನಾವು ದೇವಸ್ಥಾನ ನಡೆಸೋಣ. ದೇವಸ್ಥಾನಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜನಗಳ ಮಧ್ಯೆ ನಾವು ಹೇಳ್ಕೊಂಡ್ರೆ ದೇವಸ್ಥಾನ ನಡೆಸೋದಕ್ಕೆ ಅವರೇ ಬರ್ತಾರೆ ಹಿಂದೆ, ನೀವೇನು ಭಯ ಪಡೋದು ಬೇಡ ಅಂತ ಎಲ್ಲರೂ, ನಮ್ಮ ಕೃಷ್ಣಾರೆಡ್ಡಿಯವರು, ರಾಮೇಗೌಡರು, ನಮ್ಮ ರಾಮಪ್ಪ ಅವರು ಎಲ್ಲರೂ ತಿಳಿಸಿದ್ರು. ಎಲ್ಲೂ ನಾವು ಹಿಂದೆ ಹೊಡೆಯೋದು ಬೇಡ, ನಾವು ದೇವಸ್ಥಾನ ನಡೆಸೋಣ ಬಾಡಿಗೆ ಇಲ್ದಿರೋಣ ಅಂತೇಳಿ. ಆ ರೀತಿಯಾಗಿ ಇವತ್ತು ದೇವಸ್ಥಾನ ನಡೆಸೋದಕ್ಕೆ ಎಲ್ಲ ನಮಗೆ ಜನ ಹಿಂದೆ ಇದ್ದಾರೆ. ಇವತ್ತು ಅಂಗಡಿಗಳ ಮಳಿಗೆಗಳನ್ನ ತೆರವುಗೊಳಿಸಿ ನಾವು ದೇವಸ್ಥಾನ ನಡೆಸೋದಕ್ಕೆ ಸಿದ್ಧರಿದ್ದೇವೆ. ಅವ್ರನ್ನೂ ನಾನು ಇವತ್ತು ಕರೆದಿದ್ದೀನಿ, ನಾನೇ ಖುದ್ದು ಫೋನ್ ಮಾಡಿ, ನೀವು ಆಚೆ ಈಚೆ ಏನು ಮಾತಾಡೋದು ಬೇಡ, ದಯವಿಟ್ಟು ಬನ್ನಿ ಆಯಿತಾ, ಪ್ರತಿಯೊಬ್ಬರು ಬನ್ನಿ, ನಾನು ಲೆಕ್ಕ ಕೊಡ್ತೀನಿ ಆಯಿತಾ. ನಾನು ಏನು ಇವತ್ತರೆಗೂ ಇವತ್ತರೆಗೂ ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಖರ್ಚಾಗಿದೆ, ಪ್ರತಿಯೊಂದು ಇಟ್ಟಿದ್ದೀವಿ, ಕರೆದಿದ್ದೀನಿ. ಇವರೆಲ್ಲ ಯಾರು ಇಲ್ಲಿ ಇರೋದು? ಮಲ್ಲಣ್ಣವ್ರಿದ್ದು ಆದಮೇಲೆ ಮಲ್ಲಣ್ಣವ್ರ ಮಗ ಜಯರಾಮ್ ಅವರು ಚಂದಾಪುರ, ಇಗ್ಲೂರು, ನಾನು ಚಂದಾಪುರ, ಹಳೆ ಚಂದಾಪುರ, ಲಕ್ಷ್ಮೀಸಾಗರ, ನೆರಳೂರು. ಯಾರಿದ್ದಾರೆ ಇಲ್ಲಿ? ಇನ್ನೊಬ್ಬ ವೆಂಕಟೇಶ್ ಇದ್ದಾರೆ. ರಾಮಸಾಗರದಿಂದ ನಾರಾಯಣ ರೆಡ್ಡಿ ಇದ್ದಾರೆ ಆಯಿತಾ. ಪ್ರತಿ ಊರಿಂದ ಒಬ್ಬರಿದ್ದಾರೆ, ಎಲ್ಲ ಊರಿಂದ. ಸರ್, ಈಗ ಸರ್ಕಾರಿ ಜಾಗದಲ್ಲಿ ಈಗ ಚೌಟ್ರಿ ಆಗಿರ್ಬೋದು,